ಆ ಕಡೆ ಕಾಂಗ್ರೆಸ್ನಲ್ಲಿ ಯಾರು ಸಿಎಂ ಆಗಬೇಕು ಏನ್ ಕತೆ ಅಂತ ಹೇಳ್ಬಿಟ್ಟು ದಿನಕ್ಕೊಂದು ಬಾಡೂಟ ಮಾಡಿ ಸಿಹಿ ಅಡಿಗೆ ಮಾಡಿ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ ಸೇರ್ತಾ ಇರುವಂಥದ್ದು. ಅದನ್ನ ನೋಡಿದಂತಹ ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಗುಪ್ತ ಮೀಟಿಂಗ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಆ ಗುಪ್ತ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಿರ್ತಕ್ಕಂತಹ ಗ್ರಾಸ ಸುದ್ದಿ ಆಗ್ತಾ ಇರುವಂತಹ ಸಾಕಷ್ಟು ಸುದ್ದಿ ಮಾಹಿತಿಗಳು ಬಂದಿವೆ. ಸೊ ಆ ಸುದ್ದಿ ಮಾಹಿತಿಗಳನ್ನು ನಿಮ್ಮ ಮುಂದೆ ಈಗ ಪ್ರಸಾರ ಮಾಡ್ತೇವೆ. ಸೊ ನಿಮಗೆ ಗೊತ್ತಿರಬೇಕು, ಈ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾರೆ, ಏನಾದ್ರೂ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡದಿದ್ರೆ ಅನ್ನುವಂಥ ವ್ಯವಸ್ಥೆಗಳು ಕ್ರಿಯೇಟ್ ಆಗ್ತಾ ಇದ್ವು. ಸೊ ಯಾಕೆ ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಜೆಪಿಗೆ ಬರ್ತಾ ಇಲ್ಲ? ಸೊ ಈಗ ಎಲ್ರಿಗೂ ಒಂದು ಅನಿಸ್ತಾ ಇರುತ್ತೆ ಅಲ್ವಾ, ಎಲ್ಲರ ಮೈಂಡ್ ಸೆಟ್ ಆಗ್ತಾ ಇರುತ್ತೆ ಏನಂದ್ರೆ, ಅಲ್ಲ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಅವಮಾನಗಳನ್ನ ಮಾಡಿಕೊಂಡು ಇಷ್ಟೆಲ್ಲ ಕೇಳ್ಕೊಂಡು ಇಷ್ಟೆಲ್ಲ ಬೇಡ್ಕೊಂಡು ಯಾಕೆ ಕಾಂಗ್ರೆಸ್ನಲ್ಲಿ ಇರಬಹುದಿತ್ತು, ಬಿಜೆಪಿಗೆ ಬಂದ್ಬಿಡ್ಬೋದಿತ್ತಲ್ಲ ಅನ್ನುವ ಕೆಲವು ಮಾತುಗಳನ್ನು ಕೂಡ ಕೆಲವು ಕಮೆಂಟ್ಸ್ಗಳನ್ನು ನಾವು ನೋಡಿದ್ದೀವಿ. ಸೊ ಯಾಕೆ ಆ ಥರ ಡಿ ಕೆ ಶಿವಕುಮಾರ್ ಡಿಸಿಷನ್ನ ತಗೊಳಕ್ ಆಗ್ತಾ ಇಲ್ಲ ಸದ್ಯದಲ್ಲಿ ಅಂತಂದ್ರೆ, ಈ ಪಕ್ಷದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಏನಾದರೂ ರಮೇಶ್ ಜಾರಕಿಹೊಳಿ ಇರಲಿಲ್ಲ ಅಂತಂದ್ರೆ ಆ ಡಿಸಿಷನ್ನ ಇಷ್ಟೊಟ್ಟಿಗೆ ತಗೊಂಡ್ಬಿಟ್ಟಿರೋರು. ಇವರಿಬ್ರು ಇರೋದ್ರಿಂದ ಡಿ ಕೆ ಶಿವಕುಮಾರ್ಗೆ ಆ ಡಿಸಿಷನ್ ಅನ್ನ ತಗೊಳಕ್ ಆಗ್ತಾ ಇಲ್ಲ. ಸೊ ಆ ಕಾರಣಗಳೇನು ಅನ್ನೋದನ್ನ ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ ತಕ್ಷಣ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ನಮಗೆಲ್ರಿಗೂ ಗೊತ್ತಾಗುತ್ತೆ. ಅದಾದ ತಕ್ಷಣ ರಮೇಶ್ ಜಾರಕಿಹೊಳಿ ಅಂದ್ರೆ ಈತ ಸೊ ಯಾವ ರೀತಿ ಬೇಕಾದರೂ ಸರ್ಕಾರ ಉರುಳಿಸಬಹುದು, ಸರ್ಕಾರ ಸೃಷ್ಟಿಸಬಹುದು ಅನ್ನೋದು ಕೂಡ ನಮಗೆ ಹಿಂದೆ ಗೊತ್ತಿದೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ರಮೇಶ್ ಜಾರಕಿಹೊಳಿ ಹಾಗೂ ಯತ್ನಾಳ್, ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡ್ರೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅಡ್ಡಗಾವಲಾಗಿ ನಿಂತ್ಕೊಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಮುಖ್ಯಮಂತ್ರಿ ಮಾಡಿದ್ರಿ, ಹೊರಗಿನಿಂದ ಬಂದಂತಹ ಒಬ್ಬ ವ್ಯಕ್ತಿ ಅಥವಾ ರಾಜಕಾರಣಿಯನ್ನ ನೀವು ಮುಖ್ಯಮಂತ್ರಿ ಮಾಡಿದ್ರಿ, ಇದೇ ಪಕ್ಷಕ್ಕಾಗಿ ಯತ್ನಾಳ್ ದುಡಿದಿದ್ದಾರೆ, ಅವರನ್ನ ನೀವು ಮುಖ್ಯಮಂತ್ರಿ ಮಾಡ್ಲಿಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನ ಹಾಕ್ತಾ, ಸೊ ಅವರೇನಾದ್ರೂ ಈ ಹೈಕಮಾಂಡ್ ಜೊತೆಗೆ ಮತ್ತಷ್ಟು ಬಾಂಧವ್ಯ ಮಾತುಗಳನ್ನ ನಡೆಸಿದ್ರೆ ಆ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ಗೆ ಹೊಡೆತ ಹಾಕ್ಬೋದು. ಯಾಕಂದ್ರೆ ಅಲ್ಲಿಯೂ ಕೂಡ 5 ವರ್ಷಗಳ ಕಾಲ ನೀನು ಮುಖ್ಯಮಂತ್ರಿ ಕೊಡ್ತೀವಿ ಅಂತ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಳಲ್ಲ. ಅಲ್ಲಿಯೂ ಕೂಡ 2 ರಿಂದ 2.5 ವರ್ಷ ನೀನು ಮುಖ್ಯಮಂತ್ರಿ ಆಗ್ತೀಯ, ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವಂತವ್ರಿಗೂ ಕೂಡ ಅವಕಾಶ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಹೇಳಬಹುದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ನೋದು ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಸೊ ಆ ಮಾತುಕತೆ ಈಗ BS ಯಡಿಯೂರಪ್ಪನವ್ರ ಜೊತೆಗೆ ವಿಜೇಂದ್ರ ಅವ್ರ ಜೊತೆಗೆ ಹಾಗೇ ಇರುತ್ತೆ. ಹಾಗಾಗಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಇವರಿಬ್ರು ಪ್ಲಾನಿಂಗ್ ಅಲ್ಲೇ ಇರ್ತಾರೆ. ಯಾವ ಪ್ಲಾನಿಂಗ್ಸ್ ಅಲ್ಲಿ ಇರಬಹುದು? ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಾರ್ಟಿಯನ್ನ ತುಳಿಯೋದಕ್ಕೆ ಅಥವಾ ಭಾರತೀಯ ಜನತಾ ಪಾರ್ಟಿಯನ್ನ ಸೊ ಸೇರ್ಪಡೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ, ಡಿ ಕೆ ಶಿವಕುಮಾರ್ ಆ ಕಡೆಯಿಂದ ಬಂದ್ರೆ ಈ ಕಡೆಯಿಂದ ಕ್ಯಾಂಡಿಡೇಟ್ಸ್ಗಳನ್ನ ತಗೊಂಡೋಗಿ ಸ್ವಂತ ತನ್ನ ಅಣ್ಣ ಸತೀಶ್ ಜಾರಕಿಹೊಳಿಯನ್ನ ಮುಖ್ಯಮಂತ್ರಿ ಮಾಡುವ ಕೆಪಾಸಿಟಿ ರಮೇಶ್ ಜಾರಕಿಹೊಳಿಗೆ ಇದೆ. ಸೊ ಅದು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು. ಸೊ ಈ ಪ್ಲಾನ್ ಅನ್ನ ಮಾಡಿಕೊಂಡು ಈಗ ರಮೇಶ್ ಜಾರಕಿಹೊಳಿ ಇರುವಂತ ಒಂದು ಪ್ಲಾನಿಂಗ್ ಇದು. ಸೊ ಇದಾದ ಮೇಲೆ ಇನ್ನು ಯತ್ನಾಳ್ಗೆ ಏನ್ ಲಾಭ? ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದ್ರೆ ಅವಾಗ ಇವರಿವ್ರ ಮಧ್ಯೆ ಕೂಡ ಒಂದು ಬಿರುಕು ಮೂಡ್ಬಹುದಲ್ಲ ಅಂತ ನಮಗೆ ಪ್ರಶ್ನೆಗಳು ಹುಟ್ಟಬಹುದು. ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ ಭಾರತೀಯ ಜನತಾ ಪಾರ್ಟಿಗೆ ಮತ್ತಷ್ಟು ಅನಿವಾರ್ಯ ಆಗುದು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಇರೋದಿಲ್ಲ, ಶಾಸಕರನ್ನ ಕರ್ಕೊಂಡು ಹೋಗಿರ್ತಾರೆ, ಬಿಜೆಪಿ ಅವಾಗ ಒಂಟಿ ಕಾಲಲ್ಲಿ ಎತ್ತಿಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಮತ್ತಷ್ಟು ಅನಿವಾರ್ಯ ಆಗ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ವಾಪಸ್ ಯತ್ನಾಳ್ರನ್ನ ಕರ್ಕೊಳ್ಳುತ್ತೆ. ಆವಾಗ ಮತ್ತೆ ಯತ್ನಾಳ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆಗಿಳಿಬಹುದು, ರಾಜಕಾರಣ ಮಾಡಬಹುದು. ಇಷ್ಟೆಲ್ಲ ಮ್ಯಾಟರ್ಗಳು ಪ್ಲಾನಿಂಗ್ಸ್ಗಳು ಇದರಲ್ಲಿದೆ. ಸೊ ಹಾಗಾಗಿ ಈ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಸಖತ್ ಪ್ಲಾನಿಂಗ್ ಅಲ್ಲೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಯಾಕೆ ಬರ್ತಿಲ್ಲ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಯ್ತು. ಕಾರಣಗಳಿದೆ, ಆ ಕಾರಣಗಳು ನಿಮ್ ಮುಂದೆ ನಾನು ಹೇಳಿದೆ. ಸೊ ಕಾರಣ ಮತ್ತೊಂದು ಬಾರಿ ನಿಮಗೆ ನೀಟಾಗಿ ಹೇಳ್ತೀನಿ ಕೇಳಿ. ಸೊ ಈ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆವರಿಸ್ಕೊಂಡ್ರೆ ಆಗ ರಮೇಶ್ ಜಾರಕಿಹೊಳಿ ಕೆಲವು ಕ್ಯಾಂಡಿಡೇಟ್ಸ್ಗಳನ್ನ ಕರ್ಕೊಂಡು ಕಾಂಗ್ರೆಸ್ಗೆ ಜಂಪ್ ಆಗ್ತಾರೆ. ಆ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಏನು ಇಲ್ಲದೆ ಹಾಗೆ ಉಳ್ಕೊಂಡಾದ್ಮೇಲೆ ಅಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬಹುದು. ಸೊ ಆ ನಂತರದಲ್ಲಿ ಈ ಕಡೆ ಬಿಜೆಪಿ ಒಂಟಿ ಕಾಲಲ್ಲಿ ಇಟ್ಕೊಳ್ಳುತ್ತೆ. ಕಾರಣಗಳಿದೆ. ಸೊ ಇಲ್ಲೆಲ್ಲವೂ ಕೂಡ ಬಿಜೆಪಿಯಲ್ಲಿ ಸರಿ ಇರೋದಿಲ್ಲ. ಆ ಟೈಮ್ನಲ್ಲಿ ಯತ್ನಾಳ್ ಕೂಡ ಅವಶ್ಯಕತೆ ಬಿಡ್ತಾರೆ, ಯಾಕಂದ್ರೆ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅಂತ. ಸೊ ಆ ಸಂದರ್ಭದಲ್ಲಿ ಈ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಕೈ ಬಿಡ್ಲಿಕ್ಕೆ ಬಿಜೆಪಿ ನಿಂತ್ಕೊಂಡ್ರೆ ಆ ಟೈಮ್ನಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವಂಥ ಹೊಸ ಪಕ್ಷವನ್ನ ಸೊ ಈ
ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಟ್ಟಬಹುದು. ಆ ಟೈಮ್ನಲ್ಲಿ ಮತ್ತಷ್ಟು ಬಿಜೆಪಿ ಕೊಡ್ತಾ ಬಿಡುತ್ತೆ, ಕಾಂಗ್ರೆಸ್ ಲಾಭ ತಗೊಳುತ್ತೆ. ಸೊ ಅದ್ರಗೋಸ್ಕರನೇ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಕೂಡ ಎಚ್ಚೆತ್ಕೊಳ್ಳುತ್ತೆ. ಆ ಟೈಮ್ನಲ್ಲಿ ಯತ್ನಾಳ್ರನ್ನ ವಾಪಸ್ ಕರ್ಕೊಳ್ಳುತ್ತೆ. ಯತ್ನಾಳ್ ಮತ್ತೆ ಏನ್ ಮಾಡ್ಬೋದು, ಅಧಿಕಾರಕ್ಕೆ ಬರ್ಬೋದು. ಈ ಕಡೆ ಯತ್ನಾಳ್ ಬಂದ್ರು ಅಂತಂದ್ರೆ ಯತ್ನಾಳ್ ಮೊದಲೇ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ನಾನು ಬರ್ತೀನಿ ಅಂತ. ಅವಾಗ ಡಿ.ಕೆ. ಶಿವಕುಮಾರ್ ಕೂಡ ಗೊಂದಲಕ್ಕೆ ಸಿಕ್ಕಾಕೊಳ್ತಾರೆ. ಯಾಕಂದ್ರೆ ಈ ಕಾಂಗ್ರೆಸ್ನಲ್ಲೇ ಇದ್ರೆ ಇವಾಗ ಆಗ್ಲಿಲ್ಲ ಅಂದ್ರೂ ಮುಂದೆ ಒಂದಿನ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ನಂಬಿಕೆ, ವಿಶ್ವಾಸ ಡಿ.ಕೆ. ಶಿವಕುಮಾರ್ ಅವ್ರಿಗಿದೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಬಂದು ನಾನು ಮುಖ್ಯಮಂತ್ರಿ ಆಗಬಹುದು ಅನ್ನುವ ನಿರೀಕ್ಷೆ ಅವರಿಗಿಲ್ಲ. ಸೊ ಹಾಗಾಗಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನ ಇನ್ನೂ ಕೂಡ ಪ್ರವೇಶ ಮಾಡ್ತಾ ಇಲ್ಲ ಅಂತಂದಿದ್ರೆ ಎಲ್ಲಾ ಬಿಜೆಪಿಯಲ್ಲಿ ಕೂಡ ನೀಟಾಗಿದ್ದಿದ್ರೆ ಇನ್ಕಾ ಡಿ.ಕೆ. ಶಿವಕುಮಾರ್ ಏನಪ್ಪಾ ಅಂತಂದ್ರೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಶ್ಯಕತೆ ಇರ್ತಾ ಇತ್ತು, ಅವ್ರು ಬರ್ತಾ ಇದ್ರು ಕೂಡ. ಈ ಮ್ಯಾಟರ್ ಇರೋ ಕಾರಣಾಂತರಗಳಿಂದಲೇ ಡಿ.ಕೆ. ಶಿವಕುಮಾರ್ ಗೊಂದಲವಾಗಿರೋದ್ರಿಂದಲೇ ಅವ್ರು ಕಾಂಗ್ರೆಸ್ನಲ್ಲೇ ಕಾಡಿ ಬೇಡಿ ಕೈಕಾಲು ಹಿಡಿದು ನಾನು ಮುಖ್ಯಮಂತ್ರಿ ಮಾಡ್ರು ಅಂತ ಸೊ ಅವ್ರ ಹತ್ರ ಹೋಗ್ಬಿಟ್ಟು ತಲೆ ಬಾಗ್ತಾ ಇರೋದು. ಇಲ್ಲ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಕನಕಪುರದ ಪಂಡೆ ತಲೆ ಬಾಗ್ತಾ ಇರಲಿಲ್ಲ. ಸೊ ಈ ಮ್ಯಾಟ್ರ್ ನಿಮಗೆ ಇಷ್ಟು ಗೊತ್ತಾಯ್ತು. ಡಿ.ಕೆ. ಶಿವಕುಮಾರ್ ಬರ್ಲಿಕ್ಕೆ ಆಗೋದಿಲ್ಲ, ಭಾರತೀಯ ಜನತಾ ಪಾರ್ಟಿನ ಸೇರ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅನ್ನೋದು ನಿಮ್ಗೆ ಈಗ ಗೊತ್ತಾಯ್ತು. ಓಕೆನಾ? ಇನ್ನು ಮೇನ್ ಮ್ಯಾಟ್ರ್ ಬಂದ್ಬಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನ ಜೆಸಿಬಿ ಪಾರ್ಟಿಯ ಜೆಸಿಬಿ ಅಂತಕ್ಕಂಥ ಒಂದು ಗುರುತು ಚಿಹ್ನೆನ ಇಟ್ಕೊಂಡು ಹೊಸ ಪಕ್ಷ ಕಟ್ತೀನಿ ಅನ್ನುವಂಥ ಒಂದು ಆಲೋಚನೆಯಲ್ಲಿದ್ದಾರೆ. ಸೊ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿರೋದು ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಸಾಕಷ್ಟು ಜನ ಇದರಲ್ಲಿದ್ದಾರೆ. ಸೊ ಈ ಹೊಸ ಪಕ್ಷವನ್ನ ಕಟ್ಟಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಎಷ್ಟು ಕ್ಯಾಂಡಿಡೇಟ್ಸ್ ಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ಬೋದು ಅನ್ನೋದ್ರ ಮೇಲೆ ಅವರ ಪಕ್ಷಕ್ಕೆ ಗೌರವ ಮತ್ತು ಅವರ ಪಕ್ಷಕ್ಕೆ ಅಧಿಕಾರಗಳು ಸಲ್ಲುತ್ತೆ. ಸೊ ಏನಾದ್ರೂ ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು 40ರಿಂದ 45 ಅಥವಾ 50 ಕ್ಯಾಂಡಿಡೇಟ್ಸ್ ಗಳನ್ನ MLS ಗಳನ್ನ ಗೆಲ್ಲಿಸ್ಕೊಂಡು ಬಂದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡೋ ಅರ್ಹತೆ ಸಿಗುತ್ತೆ. ಇಲ್ಲ ಅವರು 10-12 ಸೀಟ್ಗಳನ್ನು ಗೆದ್ದಿದ್ದಾರೆ, ಆಗ್ಲೂ ಬಿಜೆಪಿ ಮೆಜಾರಿಟಿ ಇಲ್ಲ, ಈ ಕಡೆ ಕಾಂಗ್ರೆಸ್ ಮೆಜಾರಿಟಿ ಇಲ್ಲ ಅಂದ್ರೆ ಆ ಟೈಮ್ನಲ್ಲೂ ಕೂಡ ಸೊ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಒದಗಿಸುವ ಸಾಧ್ಯತೆ ಇರುತ್ತೆ. ಸೊ ಒಂದು ವೇಳೆ JDS ಅನ್ನ ಸೇರಿಸ್ಕೊಂಡು ಮೆಜಾರಿಟಿ ಆಗೋ ಹಾಗೇನಾದ್ರೂ ಆ ತರ ಕ್ರಿಯೇಟ್ ಆದ್ರೆ ರಾಜಕೀಯ, ಆ ಸಂದರ್ಭದಲ್ಲಿ JDS ಪಕ್ಷವನ್ನ ಬಿಜೆಪಿ ಸೇರಿಸ್ಕೊಂಡು ರಾಜಕಾರಣ ಮಾಡುತ್ತೆ. ಆದ್ರೆ ಯತ್ನಾಳರನ್ನ ಆ ಟೈಮ್ನಲ್ಲೂ ಕರೆಯೋದಿಲ್ಲ. ಆ ಟೈಮ್ನಲ್ಲಿ ಯತ್ನಾಳನ್ನ ಕಾಂಗ್ರೆಸ್ ಕರೆಯುತ್ತೆ, ಆದ್ರೆ ಕಾಂಗ್ರೆಸ್ ಸೇರ್ಪಡೆ ಯತ್ನಾಳ್ ಹೋಗೋದಿಲ್ಲ. ಸೊ ಒಂದು ವೇಳೆ ಬಂದ್ರೂ ಕೂಡ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ಬೋದು. ಒಂದು ವೇಳೆ ಕೊಡೋದೇ ಇಲ್ಲ, ಇವ್ರು ಕರೆಯೋದು ಇಲ್ಲ, ಯಾಕಂದ್ರೆ ಆ ತರ ಕ್ರಿಯೇಟ್ ಆಗ್ಬಿಟ್ಟಿದೆ ಬಸನಗೌಡ ಪಾಟೀಲ್ ಅವರ ರಾಜಕೀಯ. ಸೊ ಹಂಗಾಗಿ ಈ ರೀತಿ ಮ್ಯಾಟರ್ ಇದೆ. ಸೊ ಎಷ್ಟು ಪ್ಲಾನ್ ಮಾಡಿದ್ರು ಕೂಡ ರಾಜಕೀಯ ಗೊಂದಲಗಳು ಇವೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಬರ್ಲಿಕ್ಕೆ ಆಗ್ತಿಲ್ಲ, ಬಿಜೆಪಿಗೆ ಬರ್ಲಿಕ್ಕೆ ಆಗೋದು ಇಲ್ಲ. ಸೊ ಇನ್ನು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಇಲ್ಲಿ ಇವರು ಕಾಂಗ್ರೆಸ್ಗೆ ಹೋಗೋದಕ್ಕಾಗೋದಿಲ್ಲ. ಇವರ ರಾಜಕೀಯ ವ್ಯವಸ್ಥೆಗಳು ಈ ರೀತಿ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಈ ರೀತಿ ಪ್ಲಾನಿಂಗ್ಸ್ ಅಲ್ಲಿರುವಂತಹ ರಾಜಕಾರಣಿಗಳ ವ್ಯವಸ್ಥೆ ನಿಮಗೆ ಈಗ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಮತ್ತಷ್ಟು ಹೊಸ ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ. ಸೊ ಕಾಯ್ತಾ ಇರಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.